ಹೇ ಗಾಯ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಸಿ ಸಿ ಅಲ್ಲಿ ಯಾರು ನೋಡಿದ್ರೋ ಗೊತ್ತಿಲ್ಲ, ಇಂಡಿಯಾ ಮ್ಯಾಚ್ ಕೂಡ ನಡೀತಾ ಇತ್ತು, ಸೈಮಲ್ಟೇನಿಯಸ್ಲಿ ನಡೀತಾ ಇತ್ತು. ಹೋಪ್ಫುಲಿ ನೋಡಿದ್ರ ಅಂತ ಅನ್ಕೊಂಡಿದ್ದೀನಿ. ಸ್ವಲ್ಪ ಹಂಗೆ ಹಿಂಗೆ ನೋಡಿದ್ರ ಅಂತ ಅನ್ಕೊಂಡು ನಾನು ಮೇನಾಗಿ ಇಂಡಿಯಾ ಮ್ಯಾಚ್ ನೋಡ್ತಾ ಇದ್ದೆ, ಇದನ್ನು ಹಂಗೆ ಹಿಂಗೆ ಸ್ವಲ್ಪ ನೋಡ್ತಾ ಇದ್ದೆ ಅಷ್ಟೇ. ಸಿ ಅಲ್ಲ, ಬಟ್ ಏನು ಚೇಸ್ ಹೋಗೋರು ಹಂಗೆ ನೋಡೋಕೆ ಅವ್ರು ಎರಡು ಮ್ಯಾಚು ಸಗದಾಗಿ ಚೇಸ್ ಡೌನ್ ಆಗಿದೆ. ಈ ಕಡೆ ನಾನು ಕಂಪೇರ್ ಮಾಡ್ತಿಲ್ಲ, ಇಂಡಿಯಾ ಮ್ಯಾಚಸ್ ಸಪ್ರೇಟ್, ಅದಕ್ಕೆ ಬೇರೆ ತೂಕ ಇರುತ್ತೆ, ಇದಕ್ಕೆ ಬೇರೆ ತೂಕ ಇರುತ್ತೆ, ಇದಕ್ಕೆ ಇರಬೇಕಾಗಿರೋ ತೂಕ ಇದಕ್ಕಿರುತ್ತೆ, ಅದಕ್ಕೆ ಇರಬೇಕಾಗಿರೋ ತೂಕ ಅದಕ್ಕಿರುತ್ತೆ. ಏನು ಚೇಸ್ ಮಾಡಿದ್ರೆ 17.2 ಓವರಲ್ಲಿ 226 ರನ್ನ ಚೇಸ್ ಮಾಡಿದ್ರಲ್ಲ ಕರ್ನಾಟಕ ಬುಲ್ಡೋಸರ್ಸು. ಸೈಕು ಅಲ್ಲಿ ಇಂಡಿಯಾ ನೋಡ್ತು ಅಂದರೆ ರೆಕಾರ್ಡ್ ಚೇಸ್ ಮಾಡಿದ್ರೆ 15.2 ಓವರಲ್ಲಿ, ಇವ್ರು ನೋಡಿದ್ರೆ 17.2 ಓವರಲ್ಲಿ ಈ ರೆಕಾರ್ಡ್ ಚೇಸು. ಅಲ್ಲಿ 15.2 ಓವರಲ್ಲಿ ಚೇಸು, ಇಲ್ಲಿ 17.2 ಓವರಲ್ಲಿ ಚೇಸು. ಎಂಥ ರೆಕಾರ್ಡ್ ಚೇಸ್ ಗುರು ಇದು. ರೆಕಾರ್ಡ್ ಅಂತ ಹೇಳಕ್ಕೆ ಹೋಗೋದಿಲ್ಲ, ಇದು ಆ ಸ್ಟ್ಯಾಂಡರ್ಡ್ಸ್ ಕೊಟ್ಟೋಗ್ಬಿಡುತ್ತೆ. ಈ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಮಾತ್ರ ಮಾತಾಡೋಣ. 226 ರನ್ ಚೇಸ್ ಮಾಡೋದು ಅಂದರೆ ಸುಮ್ಮನೆ ಮಾತಾಗುರು. ಅದು ವಿಕೆಟ್ಸ್ನ ಜಾಸ್ತಿ ಕಳ್ಕೊಳ್ದಂಗೆ ಚೇಸ್ ಡೌನ್ ಮಾಡಿದಾರಲ್ಲ. ಪ್ರದೀಪು ಈ ಕಡೆಯಿಂದ ರಾಜೀವು ಒಂದೇ ವಿಕೆಟ್ ಬಿದ್ದಿರೋದು. ಡಾರ್ಲಿಂಗ್ ಕೃಷ್ಣ 3 ಜನ ಹಾಕೊಂಡು ಸರಿಯಾಗಿ ಚಚ್ಚಿ ಗುಮ್ಮಿ ಇಟ್ಬಿಟ್ಟಿದ್ದಾರೆ. ಇವತ್ತಿನ ಮ್ಯಾಚಲ್ಲಿ 2 ಸೆಂಚುರಿ ಬಂದಿದೆ ಗುರು. ಅಶ್ವಿನ್ ಅವ್ರು ಸೆಂಚುರಿ ಹೊಡೆದಿದ್ದಾರೆ, ಜೊತೆಗೆ ಈ ಕಡೆಯಿಂದ ಬಂದಿರೋದು ನಮ್ಮ ಕಡೆ ರಾಜೀವ್ ಅವ್ರ ಕಡೆಯಿಂದ ಸೆಂಚುರಿ. ಅಶ್ವಿನ್ ಅವರೆಷ್ಟು 136 ರನ್ನ ಹೊಡೆದಿರೋ, 69 ಬಾಲಲ್ಲಿ 8 ಸಿಕ್ಸ್ನ ಹೊಡೆದಿರುವಂಥವ್ರು ಫಸ್ಟ್ ಇನ್ನಿಂಗ್ಸಲ್ಲಿ. ಫಸ್ಟ್ ಬ್ಯಾಟಿಂಗ್ ಆಡಿದ್ದವ್ರನ್ನೇ ತೆಲುಗು ವಾರಿಯರ್ಸು ಫಸ್ಟ್ ಬ್ಯಾಟಿಂಗ್ನ ಆಡ್ತಾರೆ. ಅವರು 226 ರನ್ನ ಹೊಡಿತಾರೆ. ಅಖಿಲ್ ಅವರ ಪರ್ಫಾರ್ಮೆನ್ಸ್ ಇದೆ, ಅಖಿಲ್ ಒಂದು 40+ ಹೊಡೆದಿದ್ದಾರೆ. ಅಖಿಲ್ ಗೊತ್ತಲ್ಲಪ್ಪ, ಎಲ್ಲ ಸೀಸನು ಮಸ್ತಾಗಿ ಆಡ್ತಾರೆ, ಈ ಸೀಸನು ಕೂಡ ಮಸ್ತಾಗಿ ಆಡ್ತಾ ಇದ್ದಾರೆ ಓಪನಿಂಗಲ್ಲಿ ಬಂದ್ಬಿಟ್ಟು. ಆ್ಯಂಡ್ ಅವ್ರ ಜೊತೆಗೆ ಅಶ್ವಿನ್ ಆ್ಯಡ್ ಆನ್ ಆಗಿದ್ದಾರೆ, ಮಸ್ತಾಗಿ ಆಡ್ತಿದ್ರು ಇಬ್ರು ಕೂಡ. ಸೊ ಇವ್ರು 226 ಹೊಡೆದ್ರು ಕೂಡ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಬಿಟ್ಟಿಲ್ವಲ್ಲ. 2 ಮ್ಯಾಚನ್ನು ಕೂಡ ಗೆದ್ದಿದ್ದೀವಿ. ಲಾಸ್ಟ್ ಮ್ಯಾಚ್ ಒಂದು ಹಾವಳಿ ಮಾಡ್ಕೊಂಡು ಗೆದ್ದು ಅಂದರೆ ಈ ಮ್ಯಾಚು ಅದ್ದೂರಿಯಾಗಿ ಗೆದ್ದಿದ್ದೀವಿ. ಫುಲ್ಲು ಕ್ವಾಟ್ಲೆ. 206 ಹೊಡೆದವ್ರು. ಎಷ್ಟು ಹೊಡೆದಿದ್ದಾರೆ ರಾಜೀವ್ ಅವರು? 107 ರನ್ನು ಜಸ್ಟ್ ಫ್ರಮ್ 53 ಬಾಲ್ಸು. 6 ಸಿಕ್ಸ್ ಹೊಡೆದಿರುವಂಥ ರಾಜೀವು. ಈ ಕಡೆಯಿಂದ ಪ್ರದೀಪ್ ಅವರು 64 ರನ್ ಹೊಡೆದಿದ್ದಾರೆ ಜಸ್ಟ್ ಫ್ರಮ್ 33 ಬಾಲು. ಅವರು 2 ಸಿಕ್ಸ್ 14 ಹೊಡಿತು ಅಂತಂದರೆ ಡಾರ್ಲಿಂಗ್ ಕೃಷ್ಣ ಅವರು 43 ರನ್ನ ಹೊಡೆದಿದ್ದಾರೆ. 20 ಬಾಲಲ್ಲಿ 3 ಸಿಕ್ಸು 5 4 ಹೊಡೆದ್ರ ಮೂಲಕ ಮ್ಯಾಚ್ನ ಹಾವಳಿ ಮಾಡಿಕೊಂಡು ಗೆದ್ದಿದ್ದಾರೆ. 250 ಕೊಟ್ಟಿದ್ರು ಕೂಡ ನಮ್ಮ ಇಂಡಿಯಾ ಯಾವ ಥರ ಚೇಸ್ ಮಾಡ್ತಿತ್ತೋ ಅದೇ ರೀತಿ ನಮ್ಮ ಕರ್ನಾಟಕ ಬುಲ್ಡೋಸರ್ಸು ಕೂಡ 250 ಟಾರ್ಗೆಟ್ನ ಕೊಟ್ಟಿದ್ರು ಕೂಡ ಆರಾಮಾಗಿ ಚೇಸ್ ಡೌನ್ ಮಾಡಿರ್ತಿದ್ರು. ಇದು ಒನ್ ಆಫ್ ದ ರೆಕಾರ್ಡ್ ಚೇಸಸ್ ಆಗುತ್ತೆ CCL ಹಿಸ್ಟ್ರಿ ಅಂತ ಬಂದಾಗ. 227 ಇಷ್ಟು ಬೇಗ ಚೇಸ್ ಡೌನ್ ಆಗಿರುವಂಥ ಇತಿಹಾಸನೇ ಇಲ್ಲ. ಅಷ್ಟು ಬೇಗ ಚೇಸ್ ಡೌನ್ ಮಾಡಿ ತೋರಿಸಿದ್ದಾರೆ. ರಾಜೀವ್ ಅವರು ಎಷ್ಟು ವರ್ಷದಿಂದ ಆಡಿದ್ದಾರೆ ಗುರು ಕರ್ನಾಟಕ ಬುಲ್ಡೋಸರ್ಸ್ಗೆ. ಅದೇ ಒಂದು ಕನ್ಸಿಸ್ಟೆನ್ಸಿನ, ಅದೇ ಒಂದು ವೈಬ್ನ ಮೈಂಟೈನ್ ಮಾಡ್ತಿದ್ದಾರಲ್ಲ ಇಷ್ಟು ವರ್ಷ ಆದ್ರೂ. ಇದಕ್ಕೆ ಮೆಚ್ಕೊಬೇಕಂತ ನೋಡೋಕೆ ಹೋದ್ರೆ ಇವತ್ತು ಸುದೀಪ್ ಅಣ್ಣಂಗೆ ಬ್ಯಾಟಿಂಗೇ ಸಿಗಲಿಲ್ಲ ಹಂಗೆ ನೋಡೋಕೆ ಹೋಗ್ತಿದ್ರೆ. ಯಾರು ವೆಯ್ಟ್ ಮಾಡಿದ್ರು ಸುದೀಪ್ ಅವ್ರಿಗೆ ಬ್ಯಾಟಿಂಗ್ ಸಿಗುತ್ತೆ, ಸುದೀಪ್ ಅವ್ರಿಗೆ ಬ್ಯಾಟಿಂಗ್ ಸಿಗುತ್ತೆ ಅಂತ. ವಿಕೆಟೇ ಬಿದ್ದಿಲ್ಲ, ಒಂದೇ ವಿಕೆಟ್ ಬಿದ್ದಿರೋದು ಇನ್ನೂ ಸಿಗುತ್ತೆ ಸುದೀಪ್ ಅವರಿಗೆ ಬ್ಯಾಟಿಂಗ್. ಅವ್ರು ಬರೋವಂಥ ಅವಶ್ಯಕತೆನೇ ಇಲ್ಲ, ಹಂಗೆ ಮಟ್ಟ ಹತ್ತಿಸ್ಬಿಟ್ರೆ ಹಂಗೇನೆ ಮ್ಯಾಚ್ನ. ಇನ್ನು ಪಾಯಿಂಟ್ಸ್ ಟೇಬಲ್ ವಿಚಾರಕ್ಕೆ ಬಂತು ಅಂದರೆ ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಿದೆ ಪಾಯಿಂಟ್ಸ್ ಟೇಬಲ್ ಅಂತ. ಕರ್ನಾಟಕ ಬುಲ್ಡೋಸರ್ಸ್ ಸ್ಟ್ರೈಟ್ ಅವೇ ಅಟ್ ಟಾಪ್. 2 ಮ್ಯಾಚ್ನ ಗೆದ್ದಿರೋದ್ರಿಂದ 2ನೇ ಪೊಸಿಷನಲ್ಲಿ ಕಾಣಿಸ್ಕೊಂತಾರೆ. ಫಸ್ಟು ಬೆಂಗಾಲ್ ಟೈಗರ್ಸ್ ಇದ್ದರೆ 3 ಮ್ಯಾಚ್ನೂ ಕೂಡ ಗೆದ್ದಿದ್ದಾರೆ. ನಾಳೆ ಕರ್ನಾಟಕ ಬುಲ್ಡೋಸರ್ಸ್ಗೆ ಮಧ್ಯಾಹ್ನದ ಮ್ಯಾಚ್ 2 ಗಂಟೆ ಮ್ಯಾಚು ಭೋಜ್ಪುರಿ ಅವ್ರ ಮೇಲಿದೆ. ಸೊ ಆ ಮ್ಯಾಚ್ನ ಸೀಲ್ ಡೌನ್ ಮಾಡ್ತು ಅಂತಂದರೆ ಕರ್ನಾಟಕ ಬುಲ್ಡೋಸರ್ಸು ಒಂದು ಒಳ್ಳೆ ಸಖತ್ ರನ್ ರೇಟಲ್ಲಿ ಹೊಡಿತು ಅಂತಂದರೆ ಆಬ್ವಿಯಸ್ಲಿ ನಂಬರ್ 1ಗೆ ಹೋಗುವಂಥ ಸಾಧ್ಯತೆ ಇರುತ್ತೆ. ನಂಬರ್ 1 2 3 4 ಏನು ಮ್ಯಾಟ್ರ್ ಆಗಲ್ಲ, ಯಾಕಂದರೆ ಹೆಂಗಿದ್ರು ಕೂಡ ಪ್ಲೇ ಆಫ್ಸ್ ಆಡ್ತಾರೆ. 1 2 3 4 ಫಿನಿಶ್ ಮಾಡಿದ್ರೆ ಸಾಕು. ನಾವು ಯಾವುದ್ರಲ್ಲಾದರೂ ಪ್ಲೇ ಆಫ್ಸಲ್ಲಂತೂ ಖಂಡಿತ ಇದ್ದೇ ಇರ್ತೀವಿ. ಸೊ ಖಂಡಿತ 3 ಗೆಲ್ತು ಅಂದರೆ ಆಬ್ವಿಯಸ್ಲಿ ಫಸ್ಟು ಪೊಸಿಷನಲ್ಲೇ ಫಿನಿಶ್ ಮಾಡುವಂಥ ಸಾಧ್ಯತೆ ಜಾಸ್ತಿನೇ ಇರುತ್ತೆ. ನೋಡೋಣ ನಾಳೆ ಏನಾಗುತ್ತೆ ಅಂತ. ಇನ್ನು ಕೆಳಗಡೆ ಇರೋಂಥ ನೋಡಪ್ಪ, 2-2 ಸೋತಿದ್ದಾರೆ. ಪಂಜಾಬ್ ಶೇರು, ಮುಂಬೈ ಹೀರೋಸು ಕೂಡ 2-2 ಸೋತಿದ್ದಾರೆ. ಇವರಿಗೆ ಪ್ಲೇ ಆಫ್ಸಿಗೆ ಆಡುವಂಥ ಅವಕಾಶ ಅಷ್ಟೊಂದು ಇಲ್ಲ. ನೋಡೋಣ. ಇನ್ನು ಔಟ್ ಆಫ್ ದ ಟೂರ್ನಮೆಂಟ್ ಅಂತಲೂ ಕೂಡ ಹೇಳೋದಕ್ಕಾಗೋದಿಲ್ಲ, ಏನು ಬೇಕಾದ್ರೂ ಆಗ್ಬೋದು. ನೋಡಿ 1 ಮ್ಯಾಚ್ನ ಗೆದ್ದಿರುವಂಥವ್ರು ಇಲ್ಲಿ ಸುಮಾರು ಇದ್ದಾರೆ. ಭೋಜ್ಪುರಿ ಅವರು ಇದ್ದಾರೆ, ಆಮೇಲೆ ಕೇರಳ ಸ್ಟ್ರೈಕರ್ಸ್ ಇದ್ದಾರೆ, ತೆಲುಗು ವಾರಿಯರ್ಸ್ ಇದ್ದಾರೆ. ಸೊ ಏನು ಬೇಕಾದ್ರೂ ಆಗ್ಬೋದು. ಇನ್ನು ಟೂರ್ನಮೆಂಟಿನ ಓಪನ್ ಆಗಿದೆ, ನಾಳೆ ಗೊತ್ತಾಗುತ್ತೆ ಏನೇನಾಗುತ್ತೆ ಕತೆ ಅಂತ. ಒಟ್ಟಾರೆ ಕರ್ನಾಟಕ ಬುಲ್ಡೋಸರ್ಸ್ ಅಂತೂ 100% ಆಡ್ತಾರೆ ಪ್ಲೇ ಆಫ್ಸ್ನ, ಯಾಕಂದರೆ 2 ಮ್ಯಾಚ್ನ ಗೆದ್ದಿದ್ದಾರೆ. 2 ಮ್ಯಾಚ್ನ ಗೆಲ್ತು ಅಂದರೆ ಪಕ್ಕಾ ಪ್ಲೇ ಆಫ್ಸ್ಗೆ ಎಲಿಜಿಬಿಲಿಟಿ ತೊಗೊಂಡಂಗೆ. 2 ಮ್ಯಾಚನ್ನು ಕೂಡ ಹಾವಳಿ ಮಾಡ್ಕೊಂಡು ಗೆದ್ದಿದ್ದಾರೆ. ನಾಳೆ ಭೋಜ್ಪುರಿ ಅವರು ಕೂಡ ಹೊಡಿತಾರೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಭೋಜ್ಪುರಿ 1 ಮ್ಯಾಚ್ನ ಆಡ್ಬಿಟ್ಟು 1 ಮ್ಯಾಚ್ನ ಕೂಡ ಗೆದ್ದಿದೆ. ಹೋಪ್ಫುಲಿ ನಾಳೆ ಮ್ಯಾಚ್ನ ಹೊಡಿತು ಅಂತಂದರೆ ಇನ್ನೂ ಅದ್ದೂರಿಯಾಗೆ ಪ್ಲೇ ಆಫ್ಸ್ನ ಆಡ್ಬೋದು. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ನಿಮ್ಗೆ ಏನಿಸ್ತು ಈ ಒಂದು ಸೈಕ್ ಚೇಸು? 2 ಖಂಡಲ್ಲೂ ಕೂಡ ಇಂಡಿಯಾನೂ ಚೇಸ್ ಮಾಡಿದೆ, ಅಷ್ಟು ಹಾವಳಿ ಕುಟ್ಕೊಂಡು ಕರ್ನಾಟಕ ಬುಲ್ಡೋಸರ್ಸು ಕೂಡ ಸೈಮಲ್ಟೇನಿಯಸ್ ಆಗಿ ಚೇಸ್ ಮಾಡಿ ಬಿಸಾಕಿದೆ.